ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೀವಿಬ್ರು ಕಿಚನ್ ಅಲ್ಲಿ ಏನಾದ್ರೂ ಕೆಲಸ ಇದ್ರೆ ನೋಡ್ಕೊಳ್ಳಿ. ಅವಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಟೈಮ್ ಇದೆಯಾ? ಏನ್ ಚಿಕ್ಕಮ್ಮ ಹೀಗಂತಿದ್ದೀರಾ? ನಿಮಗ್ ಟೈಮ್ ಇಲ್ಲ ಅಂತೀನಾ? ಅದು ಅವಿ, ಪೂರ್ಣಿ ತುಂಬು ಗರ್ಭಿಣಿ, ತಿಂಗಳುಗಳು ಕಳೀತಾ ಇದೆ. ಅವಳಿಗೆ ಸೀಮಂತ ಮಾಡಬೇಕು ಅನ್ಕೊಂಡಿದೀವಿ. ನಮ್ಮನೇಲಿ ಈ ತರದ ಸಂಭ್ರಮದ ಫಂಕ್ಷನ್ ನಡೆದು ತುಂಬಾ ದಿನ ಆಯ್ತಲ್ವಾ? ಈ ಸೀಮಂತನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಒಂದ್ ನಿಮಿಷ ಅವಿ, ಇನ್ನೊಂದು ವಿಷಯ ಇತ್ತು. ಅದನ್ನ ನೀನ್ ಹೇಗ್ ತಗೊಳ್ತೀಯೋ ಏನೋ ಅಂತ ಗೊತ್ತಿಲ್ಲ. ಆದ್ರೆ ನಿನ್ ಪರ್ಮಿಷನ್ ಇಲ್ದೆ ನಾವು ಮುಂದುವರಿಯೋ ಹಾಗಿಲ್ಲ. ಚಿಕ್ಕಮ್ಮ, ಮನೆಯಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ. ಅದು ನನ್ನ ಪೂರ್ಣಿ ಸೀಮಂತ. ಏನ್ ಚಿಕ್ಕಮ್ಮ ಪರ್ಮಿಷನ್ ಅಂತೆಲ್ಲ ಕೇಳ್ತಿದ್ದೀರಾ? ನನ್ಗೆ ಏನೇ ಕಮಿಟ್ಮೆಂಟ್ಸ್ ಇದ್ರೂ ಸೀಮಂತಕ್ಕೆ ಒಂದು ವಾರದಿಂದ ನಿಮ್ ಜೊತೆಲಿ ಇದ್ಬಿಡ್ತೀನಿ. ಅಲ್ಲ, ಅದು ಹಾಗಲ್ಲ. ಭಾವ ಮುಂದೆ ನಿಂತು ಅದನ್ನ ನಡೆಸ್ಕೊಡ್ಬೇಕು ಅಂತ ಭಾವನವರು ಆಸೆ ಪಡ್ತಿದ್ದಾರೆ. ಅದು ಅವಿ, ಪೂರ್ಣಿ, ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನಮ್ಮಮ್ಮ. ಅವಳನ್ನ ನನ್ನಿಂದ ಕಿತ್ಕೊಂಡಿದ್ದು ಈ ಮನುಷ್ಯ. ಅದೆಲ್ಲ ಸಾಲದು ಅಂತ ಈ ಸೀಮಂತದ ಜವಾಬ್ದಾರಿ ಈ ಮನುಷ್ಯನ್ ಕೊಡ್ಬೇಕಾ? ಅವ್ರ ಆ ಫಂಕ್ಷನ್ಗೆ ಬರೋ ಹಾಗಿಲ್ಲ. ಅವ್ರೇನಾದ್ರು ಬಂದ್ರೆ ನಾನಲ್ಲಿರಲ್ಲ. ಪೂರ್ಣಿ, ಪೂರ್ಣಿ, ಯಾಕೆ ತಿಂಡಿ ತಿನ್ನಲ್ವಾ? ಬೇಡ. ಮೊನ್ನೆ ನಿಮ್ಮ ಮನೆಗೆ ಬಂದಾಗ ಮದುವೆ ವಿಷಯ ನಮ್ಮ ಮಾವನವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೆ. ನನ್ಗಿನ್ನೂ ಮಾತಾಡಕ್ಕಾಗಿಲ್ಲ, ಸ್ವಲ್ಪ ಸಮಯ ಬೇಕು. ಅಯ್ಯೋ, ನೀವು ಮಾತಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಏನಮ್ಮ ಬೈಲಿ, ಹಿಂದೆ ಎಲ್ಲ ಕ್ಲೀನೇ ಮಾಡಿಲ್ಲ. ಏನಾದ್ರು ಹೇಳಿದ್ರೆ ಮರ್ತೋಯ್ತು ಅಂತ ನೆಪ ಬೇರೆ ಹೇಳ್ತೀಯಾ? ಗೊತ್ತಾಗ್ಲಿಲ್ಲ. ಕ್ಲೀನ್ ಮಾಡೋಗು. ಯಾಕೆ ನಗ್ತಾ ಇದ್ದೀರಾ? ಪೂಜಾರಿ ಹೇಳಿದ್ ಕೇಳಿ ನಗು ಬಂತು. ಈ ಮರ್ತೋಯ್ತು ಅನ್ನೋದು ಕೆಲವ್ರಿಗೊಂದು ನೆಪ, ಇನ್ ಕೆಲವ್ರಿಗೆ ಕೆಲಸ ತಪ್ಪಿಸ್ಕೊಳ್ಳೋಕೊಂದು ಕಾರಣ. ಆದ್ರೆ ಇನ್ ಕೆಲವ್ರಿಗೆ ಅದೊಂದು ಶಾಪವಾಗಿ ಹೋಗಿದೆ. ಏನ್ ಹೇಳ್ತಾ ಇದ್ದೀರಾ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಈ ಮರು ಅನ್ನೋದು ಒಂದು ಕಾಯಿಲೆ. ಮೊದಲು ಮೊಬೈಲ್ ಎಲ್ಲಿ ಇಟ್ಟಿದ್ದೀವಿ ಅನ್ನೋದು ಮರ್ತೋಗುತ್ತೆ. ಆಮೇಲೆ ಮಾತ್ರೆ ತಗೊಂಡ್ವೋ ಇಲ್ವೋ ಅನ್ನೋದು ಮರ್ತೋಗುತ್ತೆ. ಆಮೇಲೆ ಗ್ಯಾಸ್ ಸ್ಟವ್ ಆರಿಸಿದ್ವೋ ಇಲ್ವೋ ಅನ್ನೋದು ಮರ್ತೋಗುತ್ತಂತೆ. ಹೋಗ್ತಾ ಹೋಗ್ತಾ ಕಾಯಿಲೆ ಜಾಸ್ತಿ ಆಗಿ ಆಮೇಲೆ ನೆಂಟರು, ಇಷ್ಟರು, ಸ್ನೇಹಿತರು ಯಾರು ಗುರ್ತೇ ಸಿಗೋದಿಲ್ವಂತೆ. ಅಯ್ಯೋ, ಮರು ಒಂದು ಕಾಯಿಲೆನಾ? ಅದರಿಂದ ಹೀಗೆಲ್ಲ ಆಗುತ್ತಾ? ಅಷ್ಟೇ ಅಲ್ಲ, ಹೋಗ್ತಾ ಹೋಗ್ತಾ ತಾವು ಯಾರು, ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಮಕ್ಕಳು ಯಾರು ಎಲ್ಲ ಮರ್ತೋಗುತ್ತಂತೆ. ಮನೆಯಿಂದ ಆಚೆ ಹೋದವರು ಮನೆ ಅಡ್ರೆಸ್ ಗೊತ್ತಾಗುತ್ತೆ ಎಲ್ಲೆಲ್ಲೋ ಹೋಗ್ಬಿಡ್ತಾರಂತೆ. ದೇವ್ರೆ, ಇಂಥ ಒಂದು ಕಾಯಿಲೆ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇಂಥ ಭಯಾನಕ ಕಾಯಿಲೆ ಇರೋದು ಬೇರೆ ಯಾರಿಗೂ ಅಲ್ಲ, ನನಗೆ. ಇದು ನಮ್ಮ ಸಿರಿನ ಮೊದಲನೇ ಸಲ ಸಿನಿಮಾ ಕರ್ಕೊಂಡು ಹೋಗಿದ್ದ ಫೋಟೋ. ಆಗೋಳು ಪುಟ್ಟ ಹುಡುಗಿ ಸಿನಿಮಾದಲ್ಲಿ ಅಮ್ಮನ ರೋಲ್ ಬಂದ್ರೆ ನನ್ನ ಮುಖನೇ ನೋಡ್ತಾ ಕೂತ್ಕೊಂಡಿರೋಳು. ಅವಳು ಏನ್ ಪ್ರಶ್ನೆ ಕೇಳ್ತಾಳೆ ಅಂತ ಗೊತ್ತಿದ್ರು
ಅದಕ್ಕೆ ಉತ್ತರ ಹೇಳಕ್ಕಾಗದೆ ನಾನು ಅವಳನ್ನ ನೋಡ್ತಾನೆ ಇರಲಿಲ್ಲ. ಇದು ನಮ್ಮ ಸಿರಿ ಮೊದಲನೇ ಸಲ ಹಾಡಿದಾಗ ಮೆಡಲ್ ಬಂದಿದ್ದು. ಪೌಡಿಸು ಪರಮಾತ್ಮ ಅಂತ ಹಾಡಿದ್ಲು, ನಾನೇ ಹೇಳ್ಕೊಟ್ಟಿದ್ದೆ. ನನ್ನ ಗಾರ್ದ ಗಾಯನ ಕೇಳಿ ಎಷ್ಟು ಚೆನ್ನಾಗಿ ಹಾಡ್ತೀಯಪ್ಪ ನೀನು ಅಂತಿದ್ಲು ಹುಚ್ಚು ಹುಡುಗಿ. ನಾನು ನಿಮ್ಮನ್ನ ಅಣ್ಣ ಅಂತ ಕರಿಬೋದಾ? ನೀವು ಬೇಜಾರು ಮಾಡ್ಕೋಬೇಡಿ ಅಣ್ಣ, ಎಲ್ಲ ಕಾಯಿಲೆಗೂ ಒಂದು ಮದ್ದು ಇದ್ದೇ ಇರುತ್ತೆ. ನಾನು ಪಾಪು ಹತ್ರ ಮಾತಾಡ್ತೀನಿ, ಎಲ್ರೂ ಸೇರಿ ನಿಮ್ಮನ್ನೊಂದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ತೀವಿ. ವಾಸಿಯಾಗೋ ಕಾಯಿಲೆ ಆಗಿದ್ದಿದ್ರೆ ನಾನು ನಿಮ್ಮನ್ನ ಇಲ್ಲಿ ಕರೆಸ್ಕೊಳ್ತಾನೆ ಇರಲಿಲ್ಲ. ಹಾಗೆ ನನಗೆ ಈ ಕಾಯಿಲೆ ಇರೋದು ಸಿರಿಗೂ ಗೊತ್ತಿಲ್ಲ, ಸಮರ್ಥಗೂ ಗೊತ್ತಿಲ್ಲ. ನರಿ ನಾಯಿ ಅಂತೆಲ್ಲ ಬೈದು ಅವಮಾನ ಮಾಡಿ ಕಳ್ಸಿದ್ದಾರೆ. ಆ ಕೋಪಕ್ಕೆ ನನ್ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದಾರಣ್ಣ. ನಮ್ಮ ಮಾವಂಗೆ ಫೋನ್ ಮಾಡಿ ಕರ್ಸ್ಕೊಂಡಿದ್ದೆ ಮುದ್ಕ, ಆಮೇಲೆ ಅಷ್ಟೆಲ್ಲ ಅವಮಾನ ಬೇರೆ. ಏ ಸಂಧ್ಯಾ, ತಾತಂಗ್ ಮರ್ಯಾದೆ ಕೊಟ್ಟು ಮಾತಾಡು. ನಿನ್ ಮಾವಂಗ್ ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರೆ ನಿನಗ್ ಹೇಗ್ ಕೋಪ ಬರುತ್ತೋ, ನನ್ ಮಾವಂಗ್ ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರೆ ನನಗೂ ಹಾಗೆ ಕೋಪ ಬರುತ್ತೆ. ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ನೊಂದ್ಕೊಂಡು ನನ್ನ ಅಲ್ಲಿಂದ ಓಡ್ಸಿದ್ದಾರೆ. ನಾನ್ ಎಲ್ಲಿಗ್ ಹೋಗ್ಲಿ ಈಗ? ಸುಡುಗಾಡ್ಗೆ ಹೋಗು. ಒಂದು ಮಾತು ಹೇಳ್ತೀನಿ ಕೇಳು, ನೀನೆಷ್ಟೇ ಹತ್ರು ನಾಟಕ ಮಾಡಿದ್ರು ಮನೆ ಒಳಗೆ ಸೇರ್ಸೋಕ್ ಸಾಧ್ಯನೇ ಇಲ್ಲ. ಯಾಕಾಗಲ್ಲ ಅಂತ ನಾನು ನೋಡ್ತೀನಿ. ಸಂಧ್ಯಾ, ಒಂದ್ ನಿಮಿಷ ಇರ. ಮತ್ ನೋಡೋಣ ಈ ಮುದ್ಕನ ಮುದ್ಕೊಂಡು ಕಪಾಳಕ್ಕೆ ಹಾಕ್ಬಿಡ್ತೀನಿ ನೋಡು. ತಾತ, ನನ್ನ ವಿಷಯಕ್ಕೆ ತಾನೇ ನೀವು ಜಗಳ ಆಡ್ತಾ ಇರೋದು. ಇದನ್ನ ನಾನೇ ಬಗೆಹರಿಸ್ತೀನಿ, ನೀವು ಬನ್ನಿ. ನಿಂಗೆ ಗೊತ್ತಿಲ್ಲ ಕಣೋ ಇವಳು ವಿಷಯ. ತಾತ, ನಾನು ಬಗೆಹರಿಸ್ತೀನಿ ಅಂತ ಹೇಳ್ದೆ ತಾನೆ. ಪ್ಲೀಸ್ ಒಳಗಡೆ ಬನ್ನಿ, ನೀವು ಬನ್ನಿ ತಾತ. ಒಳಕ್ ಬಾ, ನಿನಗಿದೆ ನಿನ್ಗೆ. ಅಣ್ಣ, ಈಗ ನಾನ್ ಏನ್ ಮಾಡ್ಲಿ ನೀನೇ ಹೇಳು. ಅಲ್ಲಿ ಗಂಡನ್ ಮನೆಯಲ್ಲೂ ಸೇರಿಸ್ತಿಲ್ಲ, ನೀವು ಸೇರ್ಸಲ್ಲ. ನಾನ್ ಬೀದಿ ಪಾಲಾಗ್ಬಿಡ್ತೀನಿ ಅಣ್ಣ. ಯೋ, ಹಾಗೆಲ್ಲ ಹೇಳ್ಬೇಡ್ವೆ. ಅಮ್ಮ, ನೀ ಸುಮ್ನಿರು. ನಿನ್ನಿಂದಾನೆ ಎಲ್ಲ ಆಗಿದ್ದು. ಅಯ್ಯೋ, ನಾನೇನೆ ಮಾಡ್ದೆ? ಅವತ್ ಇಷ್ಟೆಲ್ಲ ಆದ್ಮೇಲೆ ನನಗ್ ಫೋನ್ ಮಾಡಿ ವಿಚಾರಿಸ್ಬೇಕು ತಾನೆ. ಏನು ಆಗೇ ಇಲ್ಲ ಅನ್ನೋ ತರ ಸುಮ್ನಿದ್ಬಿಟ್ಟಿಯಲ್ಲ. ಸಂಧ್ಯಾ, ಬೇರೆಯವ್ರನ್ನ ಬ್ಲೇಮ್ ಮಾಡೋದನ್ನ ಬಿಡು. ನಿನ್ ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್ ಬೇಕು ಅನ್ನೋದನ್ನ ಯೋಚನೆ ಮಾಡು. ಯೋಚನೆ ಮಾಡೋದೇನು? ನೀನು ನನ್ನ ಆದ್ಮಿ ಪಿಂಕಿನ್ ಮದ್ವೆ ಆದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಂಧ್ಯಾ, ಯಾರ್ಯಾರ್ದು ಆಸೆಗೆ ಪಾಪು ಜೀವನ ಯಾಕೆ ಬಲಿಯಾಗ್ಬೇಕು? ಪಾಪು. ಅಮ್ಮ, ನೀ ಸುಮ್ನಿರು. ನೀನ್ ಹೋಗಿ ತಾತನ ಸಮಾಧಾನ ಮಾಡು. ನಾನು ಇವಳನ್ನ ಹೋಗ್ಬಿಟ್ಟು ಬರ್ತೀನಿ. ನೀನ್ ಹೋಗ್ತೀಯಾ? ಅಣ್ಣ, ನಮ್ಮನೇಲಿ ಸೇರ್ಸಲ್ಲ ಕಣೋ. ನೀನ್ ಬಾ, ನಾನ್ ನಿಮ್ ಮನೆಯವ್ರ ಜೊತೆ ಮಾತಾಡ್ತೀನಿ. ನಿನಗಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಾನು, ಸರಿನಾ? ಅಮ್ಮ, ಬೈ ಕೀ ತಗೊಂಬ. ಬಾ. ಎಲ್ಲ ಸಾಲ್ವ್ ಆಯ್ತಮ್ಮ, ನೀನೇನ್ ಚಿಂತೆ ಮಾಡ್ಬೇಡ. ಅವ್ರೇನು ಹೇಳಿಲ್ವಾ? ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡುದು, ಸಂಬಂಧ ಬೆಳೆಸೋದ್ರ ಬಗ್ಗೆ ಮಾತಾಡಿದ್ರು. ಆಮೇಲೇನು, ನನಗೂ ಬೇರೆ ದಾರಿ ಇರ್ಲಿಲ್ಲ. ಸಿರಿ ವಿಷಯನ ಹೇಳ್ಬಿಟ್ಟೆ. ಹೇಳ್ಬಿಟ್ಯಾ? ಹೇಳಿಲ್ಲ ಅಂತಂದ್ರೆ ಸಂಬಂಧ ಅಂತ ಬರಲ್ವಾ? ಅದಕ್ಕೆ ಅವ್ರ ಬಾಯಿ ಮುಚ್ಚಿದೆ. ಇನ್ ಮುಂದೆ ಅವನಿಂದ ನಮ್ಗೇನು ತೊಂದರೆ ಇಲ್ಲ. ಪರವಾಗಿಲ್ಲ ಪಾಪು, ನಿನ್ಗೂ ಧೈರ್ಯ ಇದೆ. ಏನು, ನನ್ ಧೈರ್ಯನ ಮೆಚ್ಚಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲೇ ನಿಂತಿರ್ತೀಯಾ, ಇಲ್ಲ ನೀನ್ ಧೈರ್ಯ ತಗೊಂಡು ತಾತನ ಹತ್ರ ಹೋಗಿ ಮಾತಾಡ್ತೀಯಾ? ಅಲ್ಲ ಪಾಪು, ಇವತ್ ಸಂಧ್ಯಾ ಬಂದ್ ಹೋಗಿರೋದು ಮಾವನಿಗೆ ಮನ್ಸ್ ಸರಿ ಇರಲ್ಲ, ಕೋಪದಲ್ಲಿರ್ತಾರೆ. ಆ ಅಪ್ಪನ ಮನ್ಸು ಯಾವಾಗ ಸರಿ ಇರುತ್ತೆ ಹೇಳು? ನೀನ್ ಹೀಗೆ ಇದ್ರೆ ದಿನಕ್ಕೊಂದೊಂದು ಫೋಟೋ ಜಾತಕ ಇಟ್ಕೊಂಡು ಬರ್ತಾರೆ. ಯಾವ್ದಾದ್ರು ಒಂದು ಹುಡುಗಿ ಸೆಲೆಕ್ಟ್ ಮಾಡ್ಬಿಟ್ರೆ ಏನಮ್ಮ ಮಾಡ್ತೀಯಾ? ಅಯ್ಯೋ, ಹಾಗೆಲ್ಲ ಆಗ್ಬಾರ್ದು. ಆಗ್ಬಾರ್ದು ತಾನೆ? ಹಾಗಿದ್ರೆ ಈಗ್ಲೇ ಹೋಗಿ ತಾತನ ಹತ್ರ ಮಾತಾಡ. ದೇವ್ರೆ, ನೀನ್ ಯಾವ ದಾರಿನ ಆಯ್ಕೆ ಮಾಡ್ತೀಯ ಗೊತ್ತಿಲ್ಲ, ಆದ್ರೆ ಸಿರಿ ತಂದೆಗೆ ನೋವಾಗ್ತಾ ಇದ್ರೆ ಸಾಕು ಅಷ್ಟೆ. ಸತ್ಯ, ನೀನ್ ನನ್ ಪರವಾಗಿದ್ಯಾ? ಈ
ಯೋಚನೆ ಮಾಡೋ ಪ್ರಶ್ನೆನೇ ಇಲ್ಲ. ಈಗಲೇ ಹೋಗಿ ಮಾವನ ಹತ್ರ ಮಾತಾಡ್ತೀನಿ. ಆಶೀರ್ವಾದ ಮಾಡಪ್ಪ. ಮಾವ, ಮಾವ, ನಿಮ್ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಅಮ್ಮ ಮಗ ಜೊತೆಯಲ್ಲಿ ಬಂದು ನಿಂತಾಗಲೇ ಅನ್ಕೊಂಡೆ ಮ್ಯಾಟರ್ ಸೀರಿಯಸ್ ಅನ್ಸುತ್ತೆ. ಹೇಳು. ಮಾವ, ಅದು ನೀವು ಕೋಪ ಮಾಡ್ಕೊಡಲ್ಲ ಅಂದ್ರೆ ಹೇಳ್ತೀನಿ. ಅಲ್ಲಿಗೆ ನಾನು ಕೋಪ ಮಾಡ್ಕೋಬೇಕು ಬೇಡವೋ ಅಂತ ನಿರ್ಧಾರ ತಗೊಳ್ಳೋಷ್ಟು ಬೆಳೆದಿದ್ದೀಯ ಅಂತ ಆಯ್ತು. ಅಯ್ಯೋ ಹಾಗಲ್ಲ ಮಾವ, ಅದು ನಾನು ಹೇಳೋ ವಿಷಯ ಕೇಳಿದ್ರೆ ನಿಮಗೆ ನೋವಾಗ್ಬೋದು ಅಂತ, ಅದಕ್ಕೆ. ಸರಿ, ಹೇಳ್ಬೇಡ ಬಿಡು. ಬರ್ತಾರೆ ಹೇಳಿ ಬಿಡ ಮ್ಯಾಟ್ರಪ್ಪ. ಹೇಳ್ದೇ ಇರೋದಕ್ಕಾಗೋದಿಲ್ಲ ಮಾವ. ಇಷ್ಟು ವರ್ಷದಲ್ಲಿ ನಿಮಗೆ ಹೇಳ್ದೆ ನಾನು ಯಾವ ಕೆಲಸ ಮಾಡಿದ್ದೀನಿ ಹೇಳಿ? ಆಯ್ತು, ಹೇಳು. ಅದು ನಮ್ ಪಾಪು ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ. ಮದುವೆ ಯಾವಾಗ ಇಟ್ಕೋಬೇಕು ಅಂತಿದ್ದೀರಿ? ಇಷ್ಟೆಲ್ಲ ಆದ್ಮೇಲೆ ಮದುವೆ ಡೇಟು ಫಿಕ್ಸ್ ಆಗಿರ್ಬೇಕಲ್ವಾ? ಇಲ್ಲ ಮಾವ, ನೀವು ಒಪ್ಪದ ಮೇಲೆ ಡೇಟ್ ಫಿಕ್ಸ್ ಮಾಡೋಣ ಅಂತ. ಸರಿ, ಮದುವೆನಾದಷ್ಟು ಗ್ರ್ಯಾಂಡಾಗೆ ಮಾಡಿ. ಆದರೆ ಅದಕ್ಕೂ ಮೊದಲು ನನ್ನ ಹೆಣ ಎತ್ತೋದಕ್ಕೆ ರೆಡಿ ಮಾಡಿಕೊಡಿ. ನನ್ನ ರೂಮಲ್ಲಿ ನೇಣು ಕುಣಿಕೆನ ಸುಮ್ಮನೆ ಶೋಗಿಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ? ಅಯ್ಯೋ ಮಾವ, ಹಾಗೆಲ್ಲ ಹೇಳ್ಬೇಡಿ. ನಮಗ್ ನೀವು ಸಂತೋಷವಾಗಿರ್ಬೇಕು. ನೋಡಿ, ನಮ್ಮ ಪಾಪುಗೋಸ್ಕರ ದಯವಿಟ್ಟು ಒಪ್ಕೊಂಬಿಡಿ ಮಾವ. ನಿಮ್ದು ಅಮ್ಮ ಏನಂತ. ಈ ದತ್ತ ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ಯಾವತ್ತಿಗೂ ಬದಲಾಯಿಸೋದಿಲ್ಲ. ಆದಷ್ಟು ಬೇಗ ಇವನಿಗೆ ಒಂದು ಹುಡುಗಿನ ಹುಡುಕ್ತೀನಿ. ಆ ಹುಡುಗಿ ಜೊತೆನಲ್ಲೇ ಇವನು ಮದುವೆ ಆಗುತ್ತೆ. ಇಲ್ಲ ಅಂತಂದ್ರೆ ನನ್ನ ಮಗನ ಫೋಟೋ ಪಕ್ಕದಲ್ಲಿ ನನ್ನ ಫೋಟೋ ನೇತಾಡ್ತಾ ಇರುತ್ತೆ. ಹುಷಾರು. ಮಾವ, ನನ್ ಮಾತು ಕೇಳಿ ಮಾವ. ಬಾಗಿಲು ತೆಗೀರಿ. ಏನ್ ಹೇಳ್ತಿದ್ಯಾ ಬಾಸು? ಅಮ್ಮಂಗೆ ತುಂಬಾ ಕೆಲಸ ಇದೆ, ಅವ್ರು ಬರಕ್ಕಾಗಲ್ಲ ಅಂತ ತಾನೆ ನನಗ್ ಕಳ್ಸಿರೋದು. ಅಮ್ಮ ಎಷ್ಟೇ ಬ್ಯುಸಿ ಇದ್ರು ನಾನ್ ಕರೆದ್ರೆ ಒಂದ್ 10 ನಿಮಿಷ ಬಂದ್ ಹೋಗ್ತಾರೆ. ಇರು, ಫೋನ್ ಮಾಡ್ತೀನಿ. ನನ್ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ನಿನ್ ಫೋನ್ ಕೊಡೋ. ನನ್ ಫೋನಾ? ಕೊಡೋ. ಅಲ್ಲ ಬಾಸು, ಅಮ್ಮ ಬಂದ್ಬಿಡ್ತಾರೆ. ಕೊಡೋ, ಅಮ್ಮಂಗ್ ಫೋನ್ ಮಾಡ್ಕೊಡು. ಪ್ಲೀಸ್ ಬಾಸು ಬಿಡು, ಮದ್ವೆ ಟೈಮ್ ಬರ್ತಾರ ಅವರು. ಇರೋ, ರಿಂಗ್ ಆಗ್ತಿದೆ. ನಾನು ನೀನ್ ಯಾರಮ್ಮ ಅಂತ ಕೇಳೋಕೆ ಮುಂಚೆ ಅವಳನ್ನ ನಿಮ್ಮ ಮನೇಲಿ ಹಾಕ್ಬಿಡ್ಬೇಕು. ಸಿರಿ ಸಮರ್ಥ ಮದುವೆನ ಆದಷ್ಟು ಬೇಗ ಮಾಡಿಸೋ ಜವಾಬ್ದಾರಿ ನಂದು. ಮದುವೆನಾದಷ್ಟು ಗ್ರ್ಯಾಂಡಾಗೆ ಮಾಡಿ. ಆದರೆ ಅದಕ್ಕೂ ಮೊದಲು ನನ್ನ ಹೆಣ ಎತ್ತೋದಕ್ಕೆ ರೆಡಿ ಮಾಡಿಕೊಂಡು. ರಿಸೀವ್ ಮಾಡ್ತಿಲ್ಲ.
ಬಾಸು, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅಮ್ಮ ತುಂಬಾ ಬ್ಯುಸಿ ಇರ್ತಾರೆ, ಎಲ್ಲ ಅವರೇ ನೋಡ್ಕೋಬೇಕಲ್ವಾ? ಗೊತ್ತು ಕಣೋ, ಆದ್ರೆ ನಾವು ಪರಿಚಯ ಆಗಿದ್ದು ಇತ್ತೀಚೆಗಾದ್ರೂ ನಮ್ಮೆಲ್ಲಾ ಸಂಭ್ರಮದಲ್ಲೂ ಅಮ್ಮ ಜೊತೆಲಿರ್ಬೇಕು ಅಂತ ಅನ್ಸುತ್ತೆ. ಈಗೇನ್ ಬಾಸ್, ಪೂಜೆ ಮಾಡ್ಸೋದ್ ಬೇಡ ಅಲ್ಲ? ಇಷ್ಟು ದಿನ ನಾನೇ ಯಾವ್ದ್ರಲ್ಲೂ ಇನಿಷಿಯೇಟಿವ್ ತಗೊಳಲ್ಲ ಅಂತ ನೀನೇ ಬೈತಾ ಇದ್ದೆ. ಇವಾಗ ಎಲ್ಲಾ ಕೆಲಸ ನನ್ನ ತಲೆ ಮೇಲೆ ಹಾಕೊಂಡು ಮಾಡ್ತಿರುವಾಗ ಸುಮ್ಮನೆ ನನಗೆ ಡಿಸ್ಕರೇಜ್ ಮಾಡ್ತಿದ್ಯಲ್ಲ. ಡಿಸ್ಕರೇಜ್ ಅಲ್ವೋ, ಲೈಫಲ್ಲಿ ಒಂದ್ಸಲ ಬರೋ ಖುಷಿ ಇದಲ್ಲ. ಇಂಥ ಸಮಯದಲ್ಲಿ ಇಷ್ಟಪಡೋರ್ ಜೊತೆಲಿರ್ಬೇಕು ಅಂತ ಅನ್ಸಲ್ವಾ ಹೇಳು? ಅರ್ಚಕ್ರೆ, ಎರಡು ವರ್ಷದ ಹಿಂದೆ ನಿನ್ ಬರ್ಡೇ ಟೈಮಲ್ಲಿ ಇದೇ ಜಾಗದಲ್ಲಿ ಕೂತು ಏನ್ ಮಾತಾಡಿದ್ವಿ ನೆನಪಿದ್ಯಾ? ಹ್ಯಾಪಿ ಬರ್ಡೇ ಬಾಸ್. ತುಂಬಾ ಚೆನ್ನಾಗಿದೆ ಸಮರ್, ಥ್ಯಾಂಕ್ ಯು ಸೋ ಮಚ್. ಯಾಕೋ ತುಂಬಾ ಖುಷಿಯಾದಾಗಿಲ್ಲ. ಇನ್ನೇನಾದ್ರೂ ಗಿಫ್ಟ್ ಬೇಕಾ? ಈ ತರದ ದೇವಸ್ಥಾನದಲ್ಲಿ ನಮ್ಮಿಬ್ರು ಮದ್ವೆ ಆದ್ರೆ ಎಷ್ಟ್ ಚೆನ್ನಾಗಿರತ್ತೆ ಅಲ್ವಾ? ಇಲ್ಲ, ಚೌಟ್ರಿಲ್ ಮದ್ವೆ ಆಗದೆ ಇರೋದು ಒಂದು ಮದ್ವೆನಾ ಬಾಸು? ನಮ್ಮ ಅಪ್ಪನ ಕೈಲಿ ನಾನು ಅಷ್ಟೆಲ್ಲ ಖರ್ಚು ಮಾಡ್ಸೋದಕ್ಕಾಗಲ್ಲ. ಅಕಸ್ಮಾತ್ ಆದ್ರೂ ನಾನಂತೂ ಅಷ್ಟೆಲ್ಲ ಖರ್ಚು ಮಾಡ್ಸಲ್ಲ. ನಿನ್ ಪ್ರಕಾರ ಏನು, ನಾವು ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು ಅಂತನಾ? ನಾವೇನ್ ಕದ್ದು ಮುಚ್ಚಿನ ಮದ್ವೆ ಆಗ್ತಾ ಇದೀವಿ. ನಮ್ಮಿಬ್ರು ಮದ್ವೆ ನಮ್ಮಿಬ್ರು ಫ್ಯಾಮಿಲಿ ಮಧ್ಯೆನೇ ಆಗೋದು. ಮುಂದೆ ಈ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಸಂಪ್ರದಾಯದ ಪ್ರಕಾರ ಮದ್ವೆ ಆಗ್ಬೇಕು. ಆಮೇಲೆ ಆ ಜಾಗ ನೋಡು, ಅಲ್ಲಿ ನಮ್ಮಿಬ್ರು ಅರ್ಶಿನ ಶಾಸ್ತ್ರ ಆಗ್ಬೇಕು. ಎಷ್ಟು ಪ್ಲೆಸೆಂಟ್ ಆಗಿರತ್ತೆ ಅಲ್ವಾ? ಅರ್ಶಿನ ಶಾಸ್ತ್ರನ ಇವೆಲ್ಲ ಬೇಕಾ? ಮತ್ತೆ ಅರ್ಶಿನ ಹಚ್ಕೊಂಡ್ರೆ ದೃಷ್ಟಿ ಆಗಲ್ಲ, ಸ್ಕಿನ್ಗೂ ಒಳ್ಳೇದು. ಅದು ಅಲ್ಲದೆ ಗಂಡು ಹೆಣ್ಣಿಗೆ ಅರ್ಶಿನದ ನೀರ್ ಹಾಕಿದ್ರೆ ಮದುವೆ ದಿನ ಮುಖ ಹೊಳಿತಾ ಇರುತ್ತಂತೆ. ಅದಕ್ಕೆ ಅರ್ಶಿನದ ಶಾಸ್ತ್ರ ಮಾಡೋದು, ಗೊತ್ತಾ? ಪರವಾಗಿಲ್ಲ ಬಾಸು, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೆ. ಮುಂದೆ ಆಮೇಲೆ ಗಂಗೆ ಪೂಜೆ, ಗೌರಿ ಪೂಜೆ, ಬಾಗ್ನದ ಶಾಸ್ತ್ರ, ಬಳೆ ಶಾಸ್ತ್ರ, ತಾಳಿ. ಹಲೋ 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 ಹೋಲ್ಡ್ ಆನ್. ಇಷ್ಟೆಲ್ಲ ಮಾಡೋದಕ್ಕಿಂತ ಓಡೋಗ್ ಮದ್ವೆ ಆಗೋದೇ ಬೆಟ್ರ್. ಇವೆಲ್ಲ ತಲೆನೋವು ಇರಲ್ಲ. ಓಡೋಗ್ ಮದ್ವೆ ಆಗ್ಬೇಕು ಅಂದ್ರೆ ಬೇರೆ ಯಾವ್ದಾದ್ರು ಹುಡ್ಗಿನ್ ನೋಡ್ಕೊ. ನಾನೇನಿದ್ರು ನಿಮ್ಮಮ್ಮನ್ ಮುಂದೆನೆ ಮದ್ವೆ ಆಗೋದು, ಗೊತ್ತಾಯ್ತಾ? ಸರಿ ಬಾಸ್. ಈ ಬಡಪಾಯಿ ಪ್ರೇಮಿಗೂ ಒಂದು ಆಸೆ ಇದೆ, ಕೇಳ್ತೀಯಾ? ಸಿಂಪಲ್ ಆಗಿ ಮದ್ವೆ ಆದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಹುಡುಗಿ ಮಾತ್ರ ಪಲ್ಲಕ್ಕಿ ಮೇಲೆ ಕೂತೆ ಮಂಟಪಕ್ಕೆ ಬರ್ಬೇಕು. ಇದೊಂದು ಈಡೇರಿಸ್ತೀಯಾ? ಓಕೆ ಬಾಸ್. ಥ್ಯಾಂಕ್ ಯು ಬಾಸ್. ಅನ್ನಕ್ಕೆ ಸಾಂಬಾರ್ ಹಾಕೊಳ್ಳ ಇಲ್ಲ ಗೊಜ್ಜು ಹಾಕೊಳ್ಳ ಅಂತ ಯೋಚನೆ ಮಾಡೋದಕ್ಕೆ ಒದ್ದಾಡ್ತೀನಿ ನಾನು. ಅಂತದ್ರಲ್ಲಿ ಯಾರನ್ನು ಕೇಳದೆ ನಾಳೆನೆ ಮದುವೆ ಅನ್ನೋ ಫಿಕ್ಸ್ ಆಗಿದ್ದೀನಿ ನಾನು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ? ಏನಾದ್ರೂ ಆಗ್ಲಿ, ನಾಳೆ ನನಗೂ ಸಿರಿಗೂ ಮದುವೆ. ಇಲ್ಲ ಅಂತಂದ್ರೆ ಸಿರಿ ನನ್ನ ಕನ್ಸಾಗೆ ಉಳ್ಕೊಂಡ್ಬಿಡ್ತಾಳೆ. ಆ ಬಾಸು, ಸದ್ಯ ಪ್ರಿಪ್ರೇಷನ್ ಅಲ್ಲಿ ಬಿಸಿ ಇರ್ತೀಯ, ಫೋನ್ ಪಿಕ್ ಮಾಡಲ್ಲ ಅನ್ಕೊಂಡೆ. ಅಮ್ಮ ಏನ್ ಮಾಡ್ತಿದ್ದಾರೆ? ಅವರು ಬಿಸಿನಾ? ಆ ಬಾಸು ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಬೇಗ ಹೇಳ್ಬೇಕಲ್ವಾ? ಕೊಡ್ಲಾ ಫೋನು? ಅಯ್ಯೋ ಬೇಡಪ್ಪ, ಪಾಪ ತುಂಬಾ ಸುಸ್ತಾಗಿರ್ತಾರೆ, ಮಲ್ಕೊಳ್ಳಿ ಬಿಡು. ಇಲ್ಲಪ್ಪ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಗೊತ್ತೇನೋ. ಹೋಗ್ಲಿ, ಅಲ್ಲೆಲ್ಲ ತಯಾರಿ ಆಯ್ತಾ? ಆ ಬಾಸು, ನಾನು ಅನ್ಕೊಂಡಾಗೆ ಎಲ್ಲ ಆಗ್ತಾ ಇದೆ. ನಾಳೆ ಮದ್ವೆನೂ ಹಾಗೆ ಆಗ್ಬಿಟ್ರೆ ಸಮಾಧಾನ. ಗುರು, ಎಲ್ಲೋ ಓಡ್ ಹೋಗ್ ಮದ್ವೆ ಆಗೋ ರೀತಿ ಮಾತಾಡ್ತಿದ್ಯಲ್ಲ. ನಿಮ್ಮಮ್ಮ, ನಮ್ಮಪ್ಪ, ನಿಮ್ ತಾತ, ಫ್ರೆಂಡ್ಸು, ಪರಿಚಯಸ್ಥರು ಎಲ್ರೂ ಪ್ರೆಸೆನ್ಸ್ ನಲ್ಲಿ ಮದ್ವೆ ಆಗ್ತಾ ಇದೀವಿ. ಇವ್ರೆಲ್ರೂ ಆಶೀರ್ವಾದ ತಗೊಂಡು ನಿಮ್ ಮನೆಗ್ ಸೊಸೆಯಾಗಿ ಬರ್ತಾ ಇದ್ದೀನಿ. ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಗೊತ್ತಾ? ಇಷ್ಟೆಲ್ಲ ಆದ್ರೂ ನಿನ್ ವಾಯ್ಸ್ ಅಲ್ಲಿ ಜೋಶೇ ಇಲ್ವಲ್ಲೋ? ಅದು ಬಾಸು, ನಿದ್ದೆ ಬರ್ತಾ ಇದೆ. ಹೌದಾ?
ಸಾರಿ ಕಣೋ. ನೀನು ಓಡಾಡಿ ಸುಸ್ತಾಗಿರ್ತೀಯ, ಮಲ್ಕೋ. ಇಲ್ಲ ಅಂದ್ರೆ ಮದುಮಗನ್ ಮುಖ ಡಲ್ಲಾಗಿ ಕಾಣುತ್ತೆ. ಸರಿ ಬಾಸ್, ಗುಡ್ ನೈಟ್. ಒಂದ್ ನಿಮಿಷ, ಒಂದ್ ವಿಷಯ ಗೊತ್ತಾ? ನಾಳೆಯಿಂದ ಇಷ್ಟೊತ್ತಲ್ಲಿ ನಾವಿಬ್ರು ಫೋನಲ್ಲಿ ಮಾತಾಡೋದಿರಲ್ಲ. ಯಾಕೋ? ಯಾಕೆ ಅಂದ್ರೆ ನಾನಿನ್ ಪಕ್ಕನೇ ಇರ್ತೀನಲ್ಲ. ನಾನು ಆ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಬಾಸ್. ನಾನು ಗುಡ್ ನೈಟ್. ಪಾಪ ನಾಳೆ ಬಗ್ಗೆ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾಳೆ. ಏನಾಗುತ್ತೋ ಏನು. ನನ್ನ ರೂಮಲ್ಲಿ ನೇಣು ಕೊಡಿಕೆನ ಸುಮ್ಮನೆ ಶೋಗಿಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ? ನಿನಗೆ ಗೊತ್ತಾಯ್ತು? ಹಲೋ ಅಣ್ಣ, ಹೇಳಿ. ಸಮರ್ಥ ನಿಮ್ಗೂ ತಿಳಿಸ್ದೆ ಮದುವೆವರೆಗೂ ಯೋಚನೆ ಮಾಡಿಬಿಟ್ಟಿದ್ದಾನೆ ಅನ್ನೋ ವಿಷಯ ನನಗಾಗ್ಲಿ ಸಿರಿಗಾಗ್ಲಿ ಗೊತ್ತೇ ಇರಲಿಲ್ಲ. ಈಗಲೇ ಗೊತ್ತಾಗ್ತಿರೋದು. ಅದಕ್ಕೆ ಅನುಮಾನ ಬಂದು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀರಣ್ಣ? ನಮ್ ಸಮರ್ಥ ದಯವಿಟ್ಟು ಬನ್ನಿ. ನೀವಿಲ್ದೆ ಈ ಮದುವೆ ನಡೆಯೋಲ್ಲ. ಮಗನ್ ಮದ್ವೆಗೆ ಹೆತ್ತ ತಾಯಿನ ಬೇರೆ ಯಾರೋ ಕರೀತಾರೆ. ಅಷ್ಟು ದೂರ ಆಗೋದ್ನ ಪಾಪು. ಮಗಳು ಕಳೆದ ಮರ್ಯಾದೆನ ಮಗನ್ ಮದ್ವೆ ಚೆನ್ನಾಗಿ ಮಾಡಿ ವಾಪಸ್ ಪಡ್ಕೊಳ್ಳೋಣ ಅನ್ಕೊಂಡಿದ್ವಿ. ನೀನು ಅವಳ ದಾರಿನೇ ಹಿಡಿದಿಯಲ್ಲ ಪಾಪು. ಐ ಆಮ್ ರಿಯಲಿ ಸಾರಿ ಮಾ. ನಾನು ಬೇರೆ ದಾರಿ ಆದ್ರೂ ಏನಿತ್ತು? ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ತಾತ ಹೇಗ್ ಮಾಡಿದ್ರು ನೀನೇ ನೋಡಿದ್ಯಲ್ಲ. ದೊಡ್ಡವ್ರಿಗೆ ಸ್ವಲ್ಪ ಹಠ ಇರುತ್ತೆ, ಹಾಗಂತ ಕೆಟ್ಟ ಮನಸ್ಸಲ್ಲ ಅವ್ರದ್ದು. ನೆನ್ನೆ ಒಪ್ಪಿಲ್ದೇ ಇರ್ಬೋದು, ಆದ್ರೆ ಸ್ವಲ್ಪ ದಿನ ಕಾದಿದ್ರೆ ಒಪ್ಕೊಂಡಿರೋರು. ನಾನು ಒಪ್ಪಿಸ್ತಾ ಇದ್ದೆ. ನಿನ್ ಕೇಳ ಆಗ್ತಿರ್ಲಿಲ್ಲಮ್ಮ. ನೀನು ನಿನ್ ಮಾವ ಹಾಕಿರೋ ಗೆರೆನ ದಾಟಲ್ಲ. ನಿನ್ನನ್ನ ನಂಬಿ ನನ್ ಸಿರನ್ನ ಕಳ್ಕೊಳಕ್ಕೆ ನಾನ್ ರೆಡಿ ಇರ್ಲಿಲ್ಲ. ನೀನ್ ನನಗ್ ಹೇಳಲಿಲ್ಲ ಅಂದ್ರೂ ಪರವಾಗಿರ್ಲಿಲ್ಲ ಪಾಪು. ಆದ್ರೆ ತಾತಂಗ್ ಹೇಳ್ದೆ ಇರೋದು ದೊಡ್ಡ ತಪ್ಪು. ಮಾನ ಮರ್ಯಾದೆ ಅಂತ ಬದುಕೋರು ಅವರು. ಈ ವಯಸ್ಸಲ್ಲಿ ಅವ್ರಿಗೆ ಇಷ್ಟೆಲ್ಲ ನೋವು ಕೊಡಬಾರದು. ನಿಜ ಹೇಳಿದ್ರೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರ. ನನ್ ಮದ್ವೆಗೆ ಅವ್ರ ಹುಡುಗಿನ ಫೈನಲೈಸ್ ಮಾಡ್ತೀನಿ ಅಂತ ಕುಣಿತಾ ಇದ್ರು. ನಿನ್ ತಂಗಿ ಎಂತ ಮನೆ ಸೇರಿದಾಳೆ ಅಂತ ಗೊತ್ತು ಅವ್ರಿಗೆ. ನಿನ್ ಬದುಕು ಹಾಗಾಗ್ಬಾರ್ದು ಅನ್ನೋ ಕಾಳಜಿ ಅದು. ಅಂತ ತಾತನ್ನ ಕರೀದೆ ಮದುವೆ ಆಗೋದು ಸರಿ ಅನ್ಸತ್ತಾ ನಿನ್ಗೆ? ನೀನ್ ಕರಿತೀಯೋ ಬಿಡ್ತೀಯೋ, ನಾನಂತೂ ಕರಿತೀನಿ ಅವ್ರನ್ನ. ಅವ್ರು ಎದುರುಗಿಲ್ದೆ ನೀನ್ ಮದುವೆ ಆಗೋದು ನನಗಿಷ್ಟ ಇಲ್ಲ. ಅಮ್ಮ ಪ್ಲೀಸ್, ಈಗ ತಾತನ್ ಹೇಳಿ ಎಲ್ಲಾನು ಹಾಳು ಮಾಡ್ಬೇಡ. ನೀನು ಯಾವಾಗ್ಲೂ ಎಮೋಷನಲ್ ಆಗಿ ಯೋಚನೆ ಮಾಡಬಾರ್ದು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನೀನು ನಿಮ್ ತಾತಂಗ್ ಗೊತ್ತಾಗದೆ ಈ ಮದುವೆ ನಡೆಯೋದಿಕ್ಕೆ ನಾನ್ ಬಿಡೋದಿಲ್ಲ ಪಾಪು. ಹಾಗೆ ನಿನ್ ಕನ್ಸು ಹಾಳಾಗೋದಕ್ ಬಿಡೋದಿಲ್ಲ. ಏನಮ್ಮ ನೀವು ಆಗಾಗ ಮಾಯ ಆಗ್ತಿರ್ತಿರಲ್ಲ? ಅದು ಒಂದ್ ಸ್ವಲ್ಪ ಕೆಲ್ಸ ಆಯ್ತು. ಗೌರಿ ಪೂಜೆ ಆಯ್ತಾ? ಈ ಗೌರಿ ಪೂಜೆ ಯಾಕೆ ಮಾಡ್ತಾರೆ ಗೊತ್ತಾ? ಗೌರಿ ಶಕ್ತಿಯ ಸಂಕೇತ. ಜೀವನದಲ್ಲಿ ಹೊಸ ಹಾದಿ ಹಿಡಿತಾ ಇದ್ದೀನಿ, ಎಲ್ಲಾನು ಎದುರಿಸೋ ಶಕ್ತಿ ಕೊಡು ಅಂತ ಬೇಡ್ಕೋತಾರೆ. ಜೊತೆಗೆ ಜನ್ಮ ಜನ್ಮಕ್ಕೂ ಮುತ್ತೈದೆಯಾಗಿರೋ ಆಶೀರ್ವಾದ ಮಾಡು ಅಂತ ಈ ಗೌರಿ ಪೂಜೆ ಮಾಡ್ತಾರೆ. ನಿಮಗೆಲ್ಲಾ ವಿಷಯನೂ ಗೊತ್ತಲ್ಲ ಅಮ್ಮ, ಅದ ಹೇಗೆ? ಏಯ್, ಈಗ ನನ್ ಬರೀ ಹೊಗಳ್ತಾ ಇರ್ಬೇಡ. ತಗೋ, ಈ ಸೀರೆ ಉಟ್ಕೊಂಡು ಮಂಟಪಕ್ಕೆ ಬಾ. ಮುಗಿಸೋ ಅವನ್ನ. ಏನ್ ಮಾಡ್ತಿದೀಯ ನೀನು? ಓದಿಯೋ ಗೂಬೆ.
ಹೊಡಿಯೋ ಹೀಗೆ ಆ ದೇವಸ್ಥಾನದಿಂದ ಓಡ್ ಬಂದು ಆಟೋ ಚಾರ್ಜ್ 150 ರೂಪಾಯಿ ಉಳಿಸ್ಬಿಟ್ಟು ಬಂದೆ ಕಣ ಶೇಷು. ಯಾಕೋ ಹಾಗೆ ಬಡ್ಕೋತೀಯ ಶೇಷು? ನೀವು ಮನೆ ಹಾಳು ತಂದು ಮತ್ತೆ ಬಂದಿದ್ದೀಯೇನೋ ಇಲ್ಲಿಗೆ? ನಿಂಗೆ ಮಾನ ಮರ್ಯಾದೆ ಇಲ್ವಾ? ಏನೋ ಬೊಗಳ್ತಿದ್ದೀಯ? ನಿನಗೆ ಅವಮಾನ ಮಾಡಿದೆ ಅಂತ ನನ್ನ ಮೊಮ್ಮಗನ ಮೇಲೆನೆ ಚಾಡಿ ಹೇಳ್ತಿದ್ದೀಯ? ಆಮೇಲೆ ಕೂತ್ಕೊಂಡು ನಿಧಾನಕ್ಕೆ ಮಾತಾಡೋಣ. ಈಗ ನೀವು ಬರ್ದೇ ಹೋದ್ರೆ ಅಲ್ಲಿ ಮದುವೆ ಮುಗಿದೋಗತ್ತಷ್ಟೇ. ಓಹ್ ಗೊತ್ತಾಯ್ತು ಬಿಡು. ಸುಳ್ಳು ಹೇಳಿ ನನ್ನನ್ನ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಾದ್ರೂ ನನ್ನ ಮೊಮ್ಮಗನ್ನ ನಿನ್ನ ಅಳಿಯನನ್ನಾಗಿ ಮಾಡ್ಕೋಬೇಕು ಅಂತ ಅನ್ನೋದು ತಾನೇ ನಿನ್ನ ಪ್ಲಾನು? ನಿಮ್ಮನ್ ಯಾವನ್ರಿ ಕಿಡ್ನಾಪ್ ಮಾಡ್ತಾನೆ? ಏನ್ ನೀವೇನ್ ದೊಡ್ಡ ಪಾಳೆಗಾರ? ಅಪ್ಪಿ ತಪ್ಪಿ ಯಾರಾದ್ರೂ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ರು 2 ದಿನ ಇಟ್ಕೊಂಡು ನಿಮ್ಮ ಸವಾಸ ಸಾಕು ಅಂತ ವಾಪಸ್ ಕರ್ಕೊಂಬಂದು ಬಿಟ್ಬಿಡ್ತಾರ ಅಷ್ಟೇ. ಕಿಡ್ನಾಪ್ ಅದು ಕಿಡ್ನಾಪ್. ಪ್ರೂಫ್ ತೋರಿಸ್ತೀನಿ ನೋಡಿ ಸ್ವಾಮಿ. ಸಾಕ್ಷಿ ನೋಡಿ ಸ್ವಾಮಿ, ನಾನು ಕಂಜೂಸ್ ಬಡ್ಡಿ ಮಗ ಇರ್ಬೋದು, ಆದ್ರೆ ನಮ್ಮ ಬೀಗರ ಮರ್ಯಾದೆ ಬೀದಿಲಿ ಮೂರ್ಖಾಗಿ ಸರಾಜ್ ಹಾಕಿದ್ರೆ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ ಬಡ್ಡಿ ಮಗ ಅಲ್ಲ ನಾನು. ಏನ್ ಸಿಡ್ಲು ಪಡ್ದಂಗೆ ನಿಂತ್ಕೊಂಡ್ಬಿಟ್ರೆ ಹೊರಡೋಣ ಬಾ. महालक्ष्मी देवताभ्यो नमः। सर्वमंगल मांगल्ये शिवे सर्वार्थ साधके शरण्ये त्र्यंबके गौरी नारायणि नमोस्तुते। मांगल्य महालक्ष्मी देवताभ्यो नमः। तगड़प्ಪ. ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ಮರ್ಯಾದಸ್ಥರು ವಂಶ ನೋಡಿ ನೋಡಿ, ಕಣ್ತುಂಬ ನೋಡಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.